ಮನೆಗೆ ಹಿರಿ ಮಗ ನೀನು. ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಪಡಬಾರ್ದು ಕಷ್ಟಗಳನ್ನೆಲ್ಲ ಪಟ್ಟು ನಿನ್ ತಂಗಿ ಜೀವನ ಸರಿ ಹೋಗಿರೋದೇ ದೊಡ್ಡ ಪವಾಡ. ಸುಶಾಂತನ್ ಜೀವನ ಶುರುವಾಗತ್ತೆ ಅನ್ನೋ ಟೈಮಲ್ಲಿ ಏನೋ ಈ ತರ ಎಲ್ಲ ಆಗೋಯ್ತು. ಹೇಳು ಸಿದ್ದು, ಮದುವೆ ಆಗಿ ತಿಂಗಳ ಕಳೆಯೋದ್ರೊಳಗೆ ನಿನ್ ತಮ್ಮನ್ ಬಾಯಲ್ಲಿ ಡಿವೋರ್ಸು ಅನ್ನೋ ಮಾತುಗಳು ಬರ್ತಿದ್ಯಲ್ಲ, ಇದು ಸರಿನಾ? ಇಲ್ಲ ಸಿದ್ದು, ನನ್ ಕೈಲಿ ಆಗ್ತಿಲ್ಲ. ನನಗೆ ತುಂಬಾ ಸಂಕಟ ಆಗ್ತಿದೆ, ಜೊತೆಗೆ ಭಯ ಆಗ್ತಿದೆ ಕಣೋ. ಅಮ್ಮ ಮನೇಲಿ ಹಿರಿಯರಾಗಿ ನಮಗ್ ಬುದ್ಧಿ ಹೇಳ್ಬೇಕಾದವ್ರು ನೀವೇ ಹಿಂಗ್ ಮಾತಾಡಿದ್ರೆ ಹೆಂಗಮ್ಮ? ಸಿದ್ದು, ಈ ಸಮಸ್ಯೆ ಬಗೆಹರಿಸ್ಬಿಡ್ಬೇಕು ಕಣೋ. ಸುಶಾಂತ್ ಹೇಳೋದ್ರಲ್ಲಿ ಒಂದು ವಿಷಯ ನಾನು ಒಪ್ಕೋತೀನಿ. ಗಂಡ ಬಂದು ಕರಿತಿದ್ದನಲ್ಲ ಅಂತ ಆ ಹುಡುಗಿನೂ ಬಂದ್ಬಿಟ್ಟಿದ್ರೆ ಯಾವ ಸಮಸ್ಯೆನೂ ಆಗ್ತಿರ್ಲಿಲ್ಲ. ಆದ್ರೆ ಅವಳು ಹಠ ಮಾಡ್ತಾ ಕೂತಿದ್ದಾಳೆ ಕಣೋ. ಆದ್ರೆ ಯಾಕೆ ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ಅವಳು ಒಳ್ಳೆವಳೇನಪ್ಪ. ಸುಶಾಂತು ನಮ್ಮನೆ ನಮ್ಗಳನ್ನ ಎಲ್ರನ್ನೂ ಅರ್ಥ ಮಾಡ್ಕೊಂಡಿರೋ ಒಳ್ಳೆ ಹುಡುಗಿ. ಆದ್ರೆ ಯಾಕೆ ಹೀಗ್ ಮಾಡ್ತಾ ಇದ್ದಾಳೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಕಣೋ. ಜೊತೆಗೆ ವೀರಣ್ಣವರು ಜ್ಯೋತಿಷ್ಯ ಅದು ಇದು ಅಂತ ಏನೇನೋ ಹೇಳ್ತಾ ಇದ್ದಾರೆ. ನನಗದೆಲ್ಲ ನಂಬಕ್ ಆಗ್ತಿಲ್ಲ ಸಿದ್ದು. ಇದಕ್ಕೆಲ್ಲ ಏನೋ ಯಾವಾಗ್ಲೂ ಕೊನೆ ಇದೆ ಅಮ್ಮ, ಕೊನೆ ಇದೆ, ಪರಿಹಾರನೂ ಇದೆ. ಅದು ನಾನು ಹನಿಮೂನ್ಗೆ ಅಂತ ಎಲ್ಲ ರೆಡಿ ಮಾಡ್ಕೊಟ್ಟಿದ್ದೆ. ಅವನ್ ಬೇಡ ಅಂದ. ಅದಾದ್ಮೇಲೆ ವೀರಣ್ಣವರು ಅರೇಂಜ್ ಮಾಡ್ಕೊಟ್ರು, ಅದಕ್ಕೂ ಹೋಗ್ಲಿಲ್ಲ ಅವನು. ನಾನೇ ಸುಮ್ನೆ ಪಾಪ ವೀರಣ್ಣವ್ರ ಮೇಲೆ ತಪ್ಪು ತಿಳ್ಕೊಂಡ್ಬಿಟ್ಟೆ. ಅಮ್ಮ, ಇವರಿಬ್ರು ಮಧ್ಯೆ ಏನೋ ಸಮಸ್ಯೆ ಇದೆಯಮ್ಮ. ಆಗಿದ್ದಾಗ್ಲಮ್ಮ, ಇವತ್ತಿಬ್ಬರನ್ನು ಕೂರಿಸಿ ಮಾತಾಡಿ ಕಾರ್ ಕೊಟ್ಟು ಒಂದ್ ವಾರ ಎಲ್ಲಾದ್ರೂ ಹೊರಗಡೆ ಕಳಿಸ್ಬಿಡ್ತೀನಿ. ಅವ್ರ ಈ ಕಡೆ ಬೆಂಗಳೂರು ಕಡೆ ತಲೆನೇ ಹಾಕ್ಬಾರ್ದು. ನೋಡು ಸುಶಾಂತ, ಕೇಳಿಸ್ಕೋ. ಇನ್ನೊಂದ್ಸರ್ತಿ ಕುಡಿಯೋದ್ ಗಿಡಿಯೋದೇನಾದ್ರೂ ಮಾಡ್ದೆ ಅಂದ್ರೆ ನಿನಗೂ ನನಗೂ ಸಂಬಂಧನೇ ಇರೋದಿಲ್ಲ, ಅರ್ಥ ಮಾಡ್ಕೋ. ಹೌದು ಕಣಯ್ಯ, ಕುಡ್ತಾ ಎಲ್ಲ ಸಮಸ್ಯೆಗೂ ಪರಿಹಾರ ಅಲ್ಲ. ನಿನಗಿಲ್ದೇ ಇರೋ ಅಭ್ಯಾಸನ ಯಾಕೆ ನೀನ್ ದುಶ್ಚಟ ಮಾಡ್ಕೊಂಡೆ? ಇದು ಒಳ್ಳೇದೇನಯ್ಯ? ಸುಶಾಂತ, ನೀನ್ ಸರಿಯಾಗಿ ಯೋಚನೆ ಮಾಡು ಮಗ್ನೆ. ಆ ಮನೆಯವರು ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದ್ದಾರೆ. ಆದ್ರೆ ನೀನ್ ಈ ತರ ಮಾಡ್ಕೊಂಡ್ ಬರ್ತಾ ಇರೋದ್ರಿಂದ ಅವ್ರದ್ದೇನು ತಪ್ಪೇ ಇಲ್ಲ ಅನ್ನೋ ಆಗ್ಬಿಡತ್ತೆ ಕಣೋ. ಆದ್ರೆ ಸುಶಾಂತ, ನೀನ್ ಯೋಚನೆ ಮಾಡ್ತಾ ಇರೋದ್ರಲ್ಲಿ ಎರಡು ವಿಷಯ ಸರಿಯಾಗಿದೆ ಕಂದ. ಅದೆಂಥದೋ ಜಾತಕದ ದೋಷ ಅಂತ ಹೇಳ್ತಿದಾರಲ್ಲ, ಅದ್ಯಾಕೋ ನನ್ಗಷ್ಟು ಸರಿ ಅನ್ನಿಸ್ತಾ ಇಲ್ಲಪ್ಪ. ನೀನ್ ಮನೆಗ್ ಬಾ ಅಂತ ಕರೆದ ತಕ್ಷಣ ನಿನ್ ಹೆಂಡತಿ ಮನೆಗ್ ಬರ್ಬೇಕಾಗಿತ್ತು. ಈ ವಿಷಯಕ್ಕೆ ನಿನ್ ವಾದಕ್ ನಾನು ಒಪ್ತೀನಿ. ಆದ್ರೆ ನಿನ್ನ ಪರವಾಗಿದ್ದ ನ್ಯಾಯ ಎಲ್ ಬಿದ್ದು ಹೋಯ್ತು ಗೊತ್ತಾ? ನೀನ್ ಕುಡ್ಕೊಂಡು ಹೋಗಿ ವೀರಣ್ಣವ್ರ ಮನೆಗೆ ಹೋಗಿ ಗಲಾಟೆ ಮಾಡ್ದಿಯಲ್ಲ, ಅಲ್ಲೇ ಬಿದ್ದು ಹೋಯ್ತು. ಹೌದಪ್ಪ, ಅಮ್ಮ ಹೇಳ್ತಿರೋ ವಿಷಯನ ಸರಿಯಾಗಿ ಅರ್ಥ ಮಾಡ್ಕೋ. ಕೆಟ್ಟ ಚಟ ಇರೋರ್ ಮುಂದೆ ಏನೇ ನ್ಯಾಯ ಇದ್ರೂ ಅವೆಲ್ಲ ಬಿದ್ದೋಗುತ್ತೆ. ಯಾಕೆಂದ್ರೆ ಅವರೇ ತಪ್ಪಿತಸ್ಥರಲ್ವೇನೆಯ? ನೋಡು, ಆಗಿದ್ದಾಗೋಯ್ತು. ಇನ್ನು ಮೇಲೆ ಈ ತರ ಆಗಲ್ಲ, ಇನ್ಮೇಲೆ ನಾನು ಕುಡ್ತಾ ಮುಟ್ಟಲ್ಲ ಅಂತ ನಾನ್ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿ ಹೇಳು. ಅಮ್ಮ, ಇನ್ಮೇಲೆ ಮಾಡಲ್ಲ ಬಿಡಮ್ಮ. ಅದಕ್ಕೆಲ್ಲ ಸುಮ್ಮನೆ ಯಾಕೆ ಆಣೆ ಪ್ರಮಾಣ ಎಲ್ಲ? ಇಲ್ಲ ಅಂದ್ರೆ ಗೊತ್ತು ತಾನೆ, ನಾನೊಂದ್ ತೊಟ್ಟು ನೀರು ಕುಡಿಯಲ್ಲ ಅಷ್ಟೇ. ಸುಶಾಂತ್, ಅತ್ತೆ ಹೇಳ್ದಂಗೆ ಸತ್ಯ ಮಾಡ್ಬಿಡಪ್ಪ. ಇಲ್ಲಾಂದ್ರೆ ಗೊತ್ತಲ್ಲ, ಅವ್ರು ಒಂದ್ ಹನಿ ನೀರು ಮುಟ್ಟಲ್ಲ, ಹಠ ಸಾಧಿಸ್ಬಿಡ್ತಾರೆ. ಅಮ್ಮ, ಆಯ್ತಮ್ಮ. ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾನು ಕುಡಿಯೋದಿಲ್ಲ.
ಅಷ್ಟೇ ಅಲ್ಲಮ್ಮ, ಅದ್ರ ಕಡೆನೂ ನಾನು ಹೋಗಲ್ಲಮ್ಮ. ಕಂದ, ಖುಷಿ ಆಯ್ತು ಕಣೋ. ನೋಡಪ್ಪ ಸುಶಾಂತ್, ನಿಮ್ಮಿಬ್ಬರನ್ನು ಒಂದು ವಾರ ಹೊರಗಡೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ನೀನ್ ಹೋಗಿ ಅರ್ಚನನ್ ಕರ್ಕೊಂಡು ಹೋಗಿ ಬರ್ತೀಯಾ ಏನು? ಆಯ್ತಣ್ಣ, ನಾನೇ ಹೋಗಿ ಅರ್ಚನೆಗೆ ಸಮಾಧಾನ ಮಾಡಿ ಕರ್ಕೊಂಡ್ಬರ್ತೀನಿ. ಸಾರಿ, ನಿನ್ನೆ ನಾನು ನಡ್ಕೊಂಡಿದ್ದ ರೀತಿಗೆ ಅದನ್ನ ನೆನ್ಸ್ಕೊಂಡ್ರೆ ನಂಗೀಗಲೂ ಒಂಥರ ನಾಚಿಕೆ ಆಗ್ತಾ ಇದೆ, ಬೇಜಾರು ಆಗ್ತಿದೆ. ನಾನೇ ಹೋಗಿ ವೀರಣ್ಣವ್ರ ಹತ್ರ ಮಾತಾಡಿ ಕ್ಷಮೆ ಕೇಳ್ತೀನಿ. ಸುಮಕ್ಕನ ಹತ್ರನೂ ಕ್ಷಮೆ ಕೇಳ್ತೀನಿ. ಬೇಡ ಕಣೋ, ನಾನ್ ಹೇಳೋವರೆಗೂ ನೀನ್ ಆ ಮನೆ ಹತ್ರ ಹೋಗ್ಬೇಡ. ಮೊದ್ಲು ಹೋಗಿ ನಾನು ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಆಮೇಲೆ ನಿಮ್ಮಣ್ಣ ಏನ್ ಹೇಳ್ತಾನೋ ಅಷ್ಟು ಮಾತ್ರ ಕೇಳು ಸಾಕು. ಅರೆ ರಾಘವ್, ರಾಘವ್, ರತ್ನಮ್ಮ ಅವ್ರೆ, ಇದೇನ್ ರಾಘವ್ನ ಕರ್ಕೊಂಬಂದ್ಬಿಟ್ರಿ? ಅಚ್ಚು ಅಮ್ಮನೆ ಇಲ್ಲಿ ಕರ್ಕೊಂಡೋಗಿ ಬಿಟ್ಬಿಡಿ ಅಂತ ಹೇಳಿದ್ರು. ಯಾಕೆ ರತ್ನ? ಒಂದ್ ವಾರ ಅಲ್ಲಿಂದನೇ ಸ್ಕೂಲ್ಗೆ ಹೋಗಿ ಬಂದು ಮಾಡ್ಲಿ ಅಂತ ಹೇಳಿದ್ರು. ನೋಡಿದ್ಯಾ ಸುಶಾಂತ್, ನೀನ್ ಹೇಳಿದ್ಯಲ್ಲ ಅರ್ಥ ಮಾಡ್ಕೊಂಡಿಲ್ಲ ಅಂತ. ನಾವಿಲ್ಲಿ ಮಾತಾಡೋಷ್ಟ್ರಲ್ಲೇ ಅರ್ಚನಂಗೆ ಅರ್ಥ ಆಗಿ ಮಗನ್ ಕಳಿಸ್ಬಿಟ್ಟಿದ್ದಾಳೆ ನೋಡು. ಅರ್ಚನಾ ಸುಶಾಂತ್ನ ಒಂದು ವಾರ ಹೊರಗಡೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ವಮ್ಮ. ಓಹೋ ಹೋ ಹಂಗ. ಅದು ಈ ವಾರ ಬಿಟ್ಟು ಮುಂದಿನ ವಾರ ಹೋದ್ರೆ ಆಗಲ್ವಾ? ಯಾಕೆ ಈ ವಾರಕ್ಕೆ ತೊಂದರೆ ಏನ್ ರತ್ನಮ್ಮ? ಅದು ಏನಿಲ್ಲ, ಅಚ್ಚು ಅಮ್ಮ ನಾನು ಇಬ್ರು ಊರ್ಗ್ ಹೋಗ್ತಾ ಇದ್ದೀವಿ, ಅದಕ್ಕೆ. ಯಾವ ಊರ್ಗ್ ಹೊರಟಿದ್ದೀರಾ ರತ್ನ? ಅರ್ಚನನ್ ಊರ್ಗ? ಇಲ್ಲ ಕಣಮ್ಮ, ನಮ್ಮೂರ್ಗೆ. ನಿಮ್ಮೂರ್ಗ? ಅದೇನ್ ದಿಢೀರಂತ? ಏನ್ ವಿಶೇಷ? ಅದು ನಮ್ಮೂರಲ್ಲಿ ಜಾತ್ರೆ ಇದೆ ಕಣಮ್ಮ. ಅಲ್ಲಿ ದೇವ್ರಿಗೆ ಬೆಳಗ್ಗೆ ಸಂಜೆ ಅರ್ಕೆ ಹೊತ್ಕೊಂಡು ಉರುಳು ಸೇವೆ ಮಾಡಿದ್ರೆ ಸಂಸಾರದಲ್ಲಿ ಬಂದಿರೋ ತೊಂದರೆ ಎಲ್ಲ ಉರುಳ್ಕೊಂಡು ಹೋಗ್ಬಿಡತ್ತೆ. ಆತರ ಪ್ರತೀತಿ ಇದೆ ಕಣಮ್ಮ. ಅದಕ್ಕೆ ನೆನ್ನೆ ಏನೋ ಮಾತಾಡ್ಕೊಂಡ್ವಿ, ಇವತ್ತು ಹೊರಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಮ್ಗ್ಯಾರಿಗೂ ಇಲ್ಲಿವರೆಗೂ ವಿಷಯನೇ ಹೇಳಿಲ್ವಲ್ಲ ನೀನು? ಅಲ್ಲಿ ಜಾತ್ರೆ ನಡೀತಾ ಇದೆ ಕಣಮ್ಮ ಅಂತ ವಿಷಯ ಹೇಳ್ತಾ ಕೂತಿದ್ನಾ. ಅಚ್ಚಮ್ಮ ಮನ್ಸ್ಗೆ ಯಾಕೋ ನೆಮ್ಮದಿ ಇಲ್ಲ ರತ್ನಮ್ಮ, ಹೋಗ್ಬಿಟ್ಟು ಬರೋಣ ಅಂದ್ರು.